ಕನ್ನಡದ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾದಂತಹ ಬಿಗ್ ಬಾಸ್ ಸೀಸನ್ 12ರ ಸಿಕ್ಕಾಪಟ್ಟೆ ಕ್ರೇಜ್ ನ ನಂತರ ಗಿಲ್ಲಿ ಮತ್ತೆ ಕಾವ್ಯನ ಇಬ್ರು ಒಂದು ಸೆಲೆಬ್ರಿಟಿ ತನ ಏನಿದೆ ಅದು ಇವತ್ತಿಗೂ ಕೂಡ ಬಿಟ್ಟು ಹೋಗಿಲ್ಲ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಕಾವ್ಯನ ಬರ್ತ್ಡೇ ಇತ್ತೀಚೆಗೆ ಸೆಲೆಬ್ರೇಟ್ ಅನ್ನ ಮಾಡ್ಕೊಂಡ್ರು, ನಿಮಗೆ ಗೊತ್ತಿರಬಹುದು. ಆದ್ರೆ ಕಾವ್ಯ ಎಲ್ಲಿಗೆ ಹೋದ್ರು ಇವತ್ತಿಗೂ ಕೂಡ ಗಿಲ್ಲಿ ಕ್ರೇಜ್ ಕಮ್ಮಿನೇ ಮಾಡಿಲ್ಲ ಜನಗಳು. ಯಾಕಂದ್ರೆ ಕಾವ್ಯ ಎಲ್ಲಿ ಸಿಕ್ಕರು ಗಿಲ್ಲಿ 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 ಅಂತ ಹೇಳಿ ಕೂಗ್ತಾನೆ ಇರ್ತಾರೆ. ಅದರಂತೆ ಇತ್ತೀಚೆಗೆ ಕಾವ್ಯ ಒಂದು ಈವೆಂಟ್ ಗೆ ಹೋಗಿದ್ದಾರೆ. ಆ ಈವೆಂಟ್ ಅಲ್ಲಿ ಗಿಲ್ಲಿ ಅವರು ಬರ್ತ್ಡೇಗೆ ಏನೇನ್ ಕೊಟ್ರು ಹಾಗೂ ಹೇಗೆ ವಿಶ್ ಮಾಡಿದ್ರು ಅನ್ನೋದನ್ನ ತಿಳಿಸಿದ್ದಾರೆ. ಅದು ಹೇಗೆ ಅಂತ ಹೇಳಿದ್ರೆ ಅಲ್ಲಿದ್ದಂತಹ ಫ್ಯಾನ್ಸ್ ಅಷ್ಟೇ ಅಲ್ಲ, ಅಲ್ಲಿದ್ದಂತಹ ರಿಪೋರ್ಟರ್ಸು ಕೂಡ ಕಾವ್ಯಳ ಪರ್ಸನಲ್ ವಿಚಾರಗಳನ್ನ ಬಿಟ್ಟು ಗಿಲ್ಲಿಯ ವಿಚಾರಗಳನ್ನೇ ಕೇಳ್ತಾ ಇದ್ರು. ಆಗ ಇದ್ದಕ್ಕಿದ್ದಂತೆ ಕಾವ್ಯ ಅಲ್ಲೇ ಇದ್ದಂತಹ ಪಕ್ಕದಲ್ಲಿ ಮೈಕ್ ಅನ್ನ ಇಸ್ಕೊಂಡು ಹೇಳಿ ಅಂತ ಕೇಳ್ತಾರೆ. ಸೊ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ರಿ, ಯಾವ ರೀತಿ ಮಾಡ್ಕೊಂಡ್ರಿ, ಎಲ್ಲೆಲ್ಲಿ ಹೋಗಿದ್ರಿ ಹಾಗೂ ಯಾರ್ಯಾರು ವಿಶ್ ಮಾಡಿದ್ರು ಅಂತ ಹೇಳಿ ಕೇಳ್ತಾರೆ. ನಾನು ಬರ್ತ್ಡೇಯನ್ನ ಮನೆಯವ್ರ ಜೊತೆಗೆ ಸೆಲೆಬ್ರೇಟ್ ಅನ್ನ ಮಾಡ್ಕೊಂಡೆ, ಜೊತೆಗೆ ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆ, ಹಾಗೆ ಇನ್ನುಳಿದಂತ ನನ್ನ ಫ್ರೆಂಡ್ಸ್ ಅವರೆಲ್ಲರೂ ಕೂಡ ವಿಶ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಗಿಲ್ಲಿಯ ಬಗ್ಗೆ ಹೇಳೇ ಇಲ್ವಲ್ಲ ಅಂತ ಅಲ್ಲ ಹೇಳ್ಕೊಂಡು ಅಲ್ಲೇ ಇದ್ದಂತ ಒಬ್ಬ ವ್ಯಕ್ತಿ ಕೇಳ್ತಾನೆ, ಗಿಲ್ಲಿ ಅವ್ರು ವಿಶ್ ಮಾಡಿದ್ರಾ ಅಂತ ಹೇಳಿ ಕೇಳ್ತಾರೆ. ಹೌದು ವಿಶ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಗಿಲ್ಲಿ ಏನು ಗಿಫ್ಟ್ ಕೊಟ್ಟ ಅಂತ ಹೇಳಿ ಕೇಳಿದಾಗ ಕಾವ್ಯ ಅವರು ಸ್ಮೈಲ್ ಕೊಟ್ಕೊಂಡು ಏನು ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ತಾರೆ. ಈ ವಿಚಾರವಾಗಿ ಎಲ್ರೂ ಕೂಡ ಯಾಕೆ ಗಿಲ್ಲಿ ಕಾವ್ಯ ದೂರ ಆಗ್ಬಿಟ್ರ ಹಾಗೆ ಹೀಗೆ ಅಂತ ಹೇಳಿ ಕೆಲ್ಸಕ್ಕೆ ಬರದೇ ಇರೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ ಅನ್ನ ಮೀರಿ ಇನ್ನೇನಾದ್ರೂ ಒಂದು ಇದ್ರೂನು ಒಂದು ಬರ್ತ್ಡೇ ಅಂತ ಬಂದಾಗ ಅಥವಾ ಏನೋ ಒಂದು ಫಂಕ್ಷನ್ ಅಂತ ಬಂದಾಗ ಅಲ್ಲಿ ಗಿಲ್ಲಿ ಕಾವ್ಯ ಮಾತಾಡೋದಂತೂ ಪಕ್ಕ, ಗಿಲ್ಲಿ ಕಾವ್ಯನ್ಗೆ ಒಂದು ವಿಶ್ ಮಾಡಿರೋದಂತೂ ಪಕ್ಕ. ಆದ್ರೆ ಇದನ್ನ ಪದೇ ಪದೇ ಕೇಳುವಂಥದ್ದು, ಒಂದು ಶೋ ಮುಗಿದ ಮೇಲೂ ಅದರ ಬಗ್ಗೆನೇ ಚರ್ಚೆ ಮಾಡುವಂಥದ್ದು, ಹಾಗೆ ಗಿಲ್ಲಿ ಕಾವ್ಯ ಇಬ್ರು ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಿರಂತೆ ಹೌದಾ ಹಾಗೆ ಹೀಗೆ ಅಂದಾಗ ಕಾವ್ಯ ಒಂದು ಸಿಂಪಲ್ ಆಗಿ ಡೈಲಾಗ್ ನೋಡಿತಾರೆ, ಹೌದಾ ಈ ವಿಚಾರ ನನಗೆ ಗೊತ್ತಿಲ್ಲ, ನಾನು ಎಲ್ಲೂ ನೋಡೇ ಇಲ್ಲ ಅಂತ ಹೇಳಿ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನ ಹೇಳ್ತಾರೆ. ಗಿಲ್ಲಿ ಕಾವ್ಯ ಏನಿದ್ರು ಒಂದು ಬಿಗ್ ಬಾಸ್ ನಲ್ಲಿ ಫ್ರೆಂಡ್ಶಿಪ್ ಅನ್ನ ಇಟ್ಕೊಂಡಿದ್ರು, ಹೊರಗಡೆ ಹೋದ್ಮೇಲೆ ಅಷ್ಟೇನು ಕ್ಲೋಸ್ ಆಗಿ ಇಬ್ರು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಆದ್ರೆ ಫ್ರೆಂಡ್ಶಿಪ್ ಅನ್ನೋದು ಇದ್ದೇ ಇರುತ್ತೆ. ಹಾಗಂತ ಹೇಳಿ ಪದೇ ಪದೇ ಅದನ್ನೇ ಕೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಖಂಡಿತ ನಮಗೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ.